ಮಾಡಿ ಗೌರವಿಸಲಾಗಿದೆ. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದ 800 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ. ಬೆಂಗಳೂರಿನ ವಿಜಯನಗರದ ಸುಜ್ಞಾನ ಮಂದಿರದಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಸಚಿವ ಈಶ್ವರ್ ಖಂಡ್ರೆ ಸೇರಿ ವೀರಶೈವ ಸಮುದಾಯದ ಅನೇಕ ಗಣ್ಯರು ಸಾಕ್ಷಿಯಾಗಿದ್ದರು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಗದು ಮತ್ತು ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗಿದೆ. ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠದ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿ ಹಾಗೂ ವಿಭೂತಿಪುರ ಮಠದ ಶ್ರೀ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಈ ಸಮಾರಂಭದಲ್ಲಿ ಮಹಾಸಭಾದ ರಾಜ್ಯಾಧ್ಯಕ್ಷ ಶಂಕರ್ ಬಿದರಿ, ಬೆಂಗಳೂರು ಘಟಕದ ಅಧ್ಯಕ್ಷ ಎಸ್ ಗುರುಸ್ವಾಮಿ, ಮಹಿಳಾ ಘಟಕದ ಅಧ್ಯಕ್ಷೆ ಮುಕ್ತಾಂಬಾ, ಕಲಬುರ್ಗಿ ಮಾಜಿ ಮೇಯರ್ ಶರಣು ಮೋದಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಈ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಹುರಿದುಂಬಿಸುತ್ತೆ ಅಂತ ಸಚಿವ ಖಂಡ್ರೆ ಹೇಳಿದ್ದಾರೆ. ಮಂದಿರದ ಸೇವೆಗೆಂದು ಪೂಜೆಗೆಂದು ಬೆಳಗಿತು. ಜಯ ಮಂಗಲಂ ಜೈ ನಮ ಪಾರ್ವತೇ ಪತಿಯರ ಮಹಾದೇವ ಪ್ರೇಮ ಜಗದ್ಗುರು ಶ್ರೀಗುರುಭ್ಯೋ ನಮಃ. ಧರ್ಮದ ಜ್ಯೋತಿ ಬೆಳಗಿತು ಮಂದಿರದ ಯಾರು ಅರ್ಥೈಸಲಾದಂತಹ ಒಂದು ಸಂಪತ್ತು. ಹೀಗಾಗಿ ನಿಮಗೆ ವಿಪುಲವಾದಂತಹ ಅವಕಾಶವಿದೆ. ಇವತ್ತು ನೋಡಿ, ಭಾರತ ದೇಶದ ಏನು ವಿದ್ಯೆಗೆ, ಬುದ್ಧಿಗೆ, ಮೆದುಳಿಗೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶದಲ್ಲಿ ಬಂಗಾರದಂತಹ ಬೆಲೆ ಇದೆ. ನಿಮಗೆ ವಿಪುಲವಾದಂತಹ ಅವಕಾಶವಿದೆ. ಹೀಗಾಗಿ ನೀವೆಲ್ಲ ಏನು 800 ವಿದ್ಯಾರ್ಥಿಗಳು ಸೇರಿದೆ, ನೀವೆಲ್ಲರೂ